ಸಿಂಪಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮೈಸೂರು ರೋಡಲ್ಲಿರುವಂತಹ ಡೆಕಾಥ್ಲಾನ್ ಸ್ಪೋರ್ಟ್ಸ್ ಐಟಮ್ಸ್ ಇರುವಂತಹ ಒಂದು ಶಾಪಿಗೆ ಹೋಗಿದ್ದೆ. ಆ ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತಿದ್ದೀನಿ ಫ್ರೆಂಡ್ಸ್. ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನು ಇವಾಗ ಬೆಳಿಗ್ಗೆನೆ ಎದ್ದು ಟಿಫಿನ್ ರೆಡಿ ಮಾಡಿದ್ದೀನಿ. ಪೂರಿ ಮತ್ತೆ ದಾಲ್ ಮಾಡಿದೆ, ಪೂರಿಗೆ ಮತ್ತೆ ಚಿತ್ರಾನ್ನ ಚಟ್ನಿ ಮಾಡಿ ನಾವು ತಿಂಡಿ ತಿಂದ್ಕೊಂಡು ಮೈಸೂರು ರೋಡಲ್ಲಿರುವಂತಹ ಡೆಕಾಥ್ಲಾನ್ ಸ್ಪೋರ್ಟ್ಸ್ ಶಾಪಿಗೆ ಹೊರಟಿದ್ದೀವಿ. ಆಲ್ರೆಡಿ ನಾವು ಇವಾಗ ರೀಚ್ ಆಗಿದ್ದೀವಿ. ಇದೇ ಡೆಕಾಥ್ಲಾನ್ ಸ್ಪೋರ್ಟ್ಸ್ ಶಾಪ್. ಇಲ್ಲಿ ಎಲ್ಲಾ ತರಹ ಸ್ಪೋರ್ಟ್ಸ್ ಐಟಮ್ಗಳು ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿಗೆ ಯಾಕೆ ಬಂದೆ ಅಂದ್ರೆ ಮಗನ್ನ ನಾನು ಕ್ರಿಕೆಟ್ ಕ್ಲಬ್ಬಿಗೆ ಹಾಕಿದ್ದೀನಿ. ಅದರಿಂದ ಅವನಿಗೆ ಕ್ರಿಕೆಟ್ ಕಿಟ್ ಬೇಕಿತ್ತು ನಮಗೆ. ಅದೇ ಇಲ್ಲಿಗೆ ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಒಳ್ಳೆ ಗುಡ್ ಕ್ವಾಲಿಟಿ ಕೂಡ ಇರುತ್ತೆ. ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿರುತ್ತೆ, ಸ್ವಲ್ಪ ಬಾಳಿಕೆ ಚೆನ್ನಾಗಿ ಬರುತ್ತೆ ನಮಗೆ. ಅದರಿಂದ ಇಲ್ಲಿಗೆ ಬಂದು ಫ್ರೆಂಡ್ಸ್ ನೋಡಿ ಕಾಣ್ತಿದ್ದಲ್ಲ ಸ್ಪೋರ್ಟ್ಸ್ ಐಟಮ್. ಇಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಂದು ನಿಮಗೆ ಸ್ಪೋರ್ಟ್ಸ್ ಐಟಮ್ಗಳು ಇಲ್ಲಿ ಸಿಗುತ್ತೆ. ಏನು ತೊಂದರೆ ಇಲ್ಲ, ಗುಡ್ ಕ್ವಾಲಿಟಿ ಕೂಡ ಇರುತ್ತೆ. ಅದೇ ರೀತಿ ಮಗನಿಗೆ ಕಿಟ್ ಅಂದ್ರೆ ಪ್ರತಿಯೊಂದು ಬೇಕಿತ್ತು ಅವನಿಗೆ. ಸ್ಪೋರ್ಟ್ಸ್ ಐಟಮ್ಸ್ಗಳು, ಡ್ರೆಸ್ ಬೇಕಿತ್ತು, ಮತ್ತೆ ಶೂ, ಪ್ರತಿಯೊಂದು ಬ್ಯಾಟ್ ಬಾಲ್ ಪ್ರತಿಯೊಂದು ಅವನಿಗೆ ಕ್ರಿಕೆಟ್ ಕ್ಲಬ್ ಅಲ್ಲಿ ಬೇಕಿತ್ತು. ಅವರು ತಗೊಂಡ್ ಬರಕ್ಕೆ ಅಂತ ಹೇಳಿದ್ರು. ಅದರಿಂದ ನಾವು ಗುಡ್ ಕ್ವಾಲಿಟಿ ಬೇಕು ಅಂದ್ರೆ ಡೆಕಾಥ್ಲಾನ್ ಶಾಪಿಗೆ ಬಂದಿದ್ದು. ನಂತರ ನಾವು ನೋಡಿ ಕಾಣ್ತಿದ್ದಲ್ಲ, ಇದು ಕ್ರಿಕೆಟ್ ಡ್ರೆಸ್ ಕಾಣ್ತಿದ್ದಲ್ಲ ನಿಮಗೆ. ನಂತರ ನಾವೇನ್ ಮಾಡೋದು, ಎಲ್ಲ ತಗೊಂಡು ಒಂದು 15,000 ಆಯ್ತು ನಮ್ಗೆ ಇಲ್ಲಿ ತಗೊಂಡಾಗ. ಕ್ರಿಕೆಟ್ ಕಿಟ್ ತಗೊಂಡು ಫುಲ್ಲು ಆಗ 15,000 ಅಷ್ಟು ನಾವು ಪರ್ಚೇಸ್ ಮಾಡಿದ್ವಿ. ನೋಡಿ ಎಕ್ಸಸೈಸ್ ಕೂಡ ಇದೆ ಇಲ್ಲಿ ನೋಡಿ ಕಾಣ್ತದೆ. ಮತ್ತೆ ಬ್ಯಾಡ್ಮಿಂಟನ್ ಆಡಕ್ ಬೇಕಾದ ಕೇಳಿದ್ರು, ನನಗೆ ಅವಶ್ಯಕತೆ ಇರಲಿಲ್ಲ, ಅದಕ್ಕೆ ನಾನು ತಗೊಂಡಿಲ್ಲ. ನೋಡಿ ಕಾಣ್ತಾ ಇದ್ದಲ್ಲ. ಮತ್ತೆ ನೋಡಿ ಇದೇನೆ ಮಗಂದು ಆಡುವಂತ ಕ್ರಿಕೆಟ್ ಕ್ಲಬ್ ಇದು. ಇಲ್ಲಿ ಇಷ್ಟು ಒಂದೊಂದು ಬ್ಯಾಚ್ ಅಂತ ಹೇಳಿ ಮಾಡ್ತಾರೆ ಅವರು. ಈವ್ನಿಂಗ್ ಬ್ಯಾಚ್ ಅಂದ್ರೆ ಸ್ಯಾಟರ್ಡೆ ಸಂಡೇ ಬ್ಯಾಚ್ ಇದು ಮಕ್ಕಳು ಬರುವಂತದ್ದು. ಅವ್ರನ್ನ ವಿಡಿಯೋ ಮಾಡಿದೀನಿ ನಾನು ಚಿಕ್ಕದಾಗಿ. ಕಾಣ್ತಾ ಇದ್ದಲ್ಲ ನಿಮಗೆ. ಇದೇನೆ ಮಗ ಆಡುವಂತಹ ಕ್ರಿಕೆಟ್ ಕ್ಲಬ್. ತುಂಬಾ ಮಕ್ಕಳು ಕೂಡ ಬರ್ತಾರೆ ಇಲ್ಲಿಗೆ, ದೊಡ್ಡವರು ಕೂಡ ಬರ್ತಾರೆ ಇಲ್ಲಿ ಆಟ ಆಡಕ್ಕೆ. ನೋಡಿ ಇವರು ಕೋಚು, ಮಕ್ಕಳಿಗೆ ಕಲಿಸುವಂಥದ್ದು. ಮತ್ತೆ ನೋಡಿ ನಾವು ಹೊಟ್ಟೆ ಹಸಿವು ಆಯ್ತು, ಅದಕ್ಕೆ ಬಂದು ಮೀನ್ ಸಾರು, ಮುದ್ದೆ ಮೀನ್ ಸಾರು, ರೈಸು ತಿಂದು ಹೊಟ್ಟೆ ಗಟ್ಟಿ ಮಾಡ್ಕೊಂಡು ಮನೆ ಕಡೆ ಹೊರಟು.